ಡಿಸ್ಕ್ರಿಮಿನೇಷನ್ ಕಾನೂನುಗಳನ್ನ ತಕೊಂಡು ಬನ್ನಿ, ಏನೇ ತಕೊಂಡು ಬನ್ನಿ, ಅದ್ರ ಲೂಪ್ ಹೋಲ್ಸ್ ಹುಡ್ಕೋರು ಇದ್ದೇ ಇರ್ತಾರೆ, ಅದರಲ್ಲಿ ದುಡ್ಡು ಮಾಡೋರು ಇದ್ದೇ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಹೆಲ್ಮೆಟ್ ಹಾಕೊಂಡು ಹೋಗದೆ ಇದ್ರೆ ಫೈನ್ ಅನ್ನೋದು ಅದು ಒಳ್ಳೆ ಕಾನೂನು ನಿಮ್ಮ ರಕ್ಷಣೆಗಾಗಿ. ಆದ್ರೆ ಇದು ಕೆಲ ವರ್ಗದ ಆಫೀಸರ್ಸ್ ಗಳಿಗೆ ಅದು ದುಡ್ಡು ಮಾಡೋ ಕಾನೂನು ಆಗಿದೆ. ಹೆಲ್ಮೆಟ್ ಹಾಕೊಂಡು ಬರಲ್ಲ, 200 ರೂಪಾಯಿ ಕೊಟ್ಟು ಹೋಗು. ಸರ್ ನೋಡಿ, ಈ ಎಜುಕೇಷನಲ್ ಪರ್ಟಿಕ್ಯುಲರ್ ಆಗಿ ಇಟ್ಕೊಂಡು ನಾವು ಮಾತಾಡೋದಾದ್ರೆ ಎಲ್ಲಿಂದ ಇದು ಟ್ರಿಗರ್ ಆಗುತ್ತೆ, ಯಾಕೆ ಟ್ರಿಗರ್ ಆಗುತ್ತೆ ಅಂತ ಮೂಲ ಹುಡ್ಕೋಣ ನಾವು. ಏನಾಗುತ್ತೆ, ನಿಮಗೆ ಒಂದು 50-60 ವರ್ಷದ ಹಿಂದೆ ಏನಾಗ್ತಾಯಿತ್ತು, ಹೂಎವರ್ ಇಸ್ ಸೋಷಲಿ ಎಕನಾಮಿಕಲಿ ವೀಕ್ ಅವರನ್ನು ಮೇಲಕ್ಕೆ ತರಬೇಕು ಅಂತ ಹೇಳಿದಾಗ ಈ ರಿಸರ್ವೇಷನ್ ಅಥವಾ ನಿಮಗೆ ಕಟ್ ಆಫ್ ಮಾರ್ಕ್ಸ್, ಆಮೇಲೆ ಅವರಿಗೆ ಎಕನಾಮಿಕಲಿ ಹೆಲ್ಪ್ ಅಂತ ಅಂದ್ಬಿಟ್ಟು ಇದೆಲ್ಲ ಸಪೋರ್ಟಿವ್ ಸಿಸ್ಟಮ್ ಅಂತ ಮಾಡಿದ್ದು. ಈಗ ಏನಾಗ್ತಾ ಇದೆ, ನಿಮಗೆ ಎಲ್ಲಿಂದ ಟ್ರಿಗರ್ ಆಗುತ್ತೆ ಡಿಸ್ಕ್ರಿಮಿನೇಷನ್ ಅಂತ ಹೇಳಿದ್ರೆ, ಆಫ್ಟರ್ 50 to 60 years, ನಾಟ್ ಆಲ್, ಪರ್ಸೆಂಟೇಜ್ ವೈಸಲ್ಲಿ ಹೇಳ್ತಾ ಇದ್ದೀನಿ, ನಿಮಗೆ ಸಾಕಷ್ಟು ಸಬಲೀಕರಣ ಆಗಿದ್ದಾರೆ. ಓಕೆ, ನಾನು ಹೇಳ್ತಿರೋದು ಎಲ್ಲ ಅಂತ ಹೇಳ್ತಾ ಇಲ್ಲ, ಸಾಕಷ್ಟು. ಸೊ ನಿಮಗೆ ಕೆಲವೊಂದು ಯೂನಿವರ್ಸಿಟೀಸಲ್ಲಿ ತುಂಬ ಕಾಂಪಿಟೇಟಿವ್ ಆಗಿರಬೇಕಾದ್ರೆ ಏನಾಗುತ್ತೆ, ಆ ಡಿಸ್ಕ್ರಿಮಿನೇಷನ್ ಹಿಂಗೆ ಬರುತ್ತೆ ವಿದ್ಯಾರ್ಥಿಗಳಲ್ಲಿ, ಸ್ಟೂಡೆಂಟ್ಸಲ್ಲಿ ಅಂತ ಹೇಳಿದ್ರೆ, ನಾನು 99% ತಗೊಂಡಿದ್ದೀನಿ, ನನಗೆ ಇನ್ನೂ ಸೀಟ್ ಸಿಗ್ತಾ ಇಲ್ಲ. ಬಟ್ ಇನ್ನೊಂದು ಅವರು ಬರೀ 60, 65, 70 ಕಟ್ ಆಫ್ ಇಟ್ಕೊಂಡಿದ್ರೆ ಅವ್ರಿಗೆ ಸೀಟ್ ಸಿಕ್ಬಿಡ್ತು. ಅಷ್ಟೆಲ್ಲ ಕಟ್ ಆಫ್ ಡಿಫರೆನ್ಸಸ್ ಇರಲ್ಲ. ಜನರಲ್ ಡಿಸ್ಕಷನ್ ಅಷ್ಟೆಲ್ಲ ಕಟ್ ಆಫ್ ಡಿಫರೆನ್ಸಸ್ ಎಲ್ಲಿಂದ ಟ್ರಿಗರ್ ಆಗುತ್ತೆ ಅಂತ ಹೇಳ್ತೀನಿ. ಐ ಆಮ್ ನಾಟ್ ಪರ್ಟಿಕ್ಯುಲರ್ ಆಗಿ ಹೇಳ್ತಿಲ್ಲ, ಯಾಕಂದ್ರೆ ನಾನು ಇವಾಗ IIT ಅಂದ್ರೆ ಏನು, IIM ಅಂದ್ರೆ ಹಿಂಗೆ ಅಂತ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಹೋಗಬೇಕಾಗುತ್ತೆ. ನಾನು ಹಂಗೆ ಹೋಗ್ತಾ ಇಲ್ಲ. IIT ಅಲ್ಲಿ ಇನ್ನೂ ರಿಸರ್ವೇಷನ್ಸ್ ಇಲ್ಲ ಅನ್ಸುತ್ತೆ. ಇಲ್ಲ, ಇದೆ IIT ಅಲ್ಲಿ ಇದೆ ಸರಿ. ಅಲ್ಲಿ ಏನಾಗುತ್ತೆ, ಒಂದು ನಿಮಗೆ ಎಂಟ್ರೆನ್ಸಲ್ಲಿ ಕಟ್ ಆಫ್ ಕ್ಯಾಟಗರಿ ಬರುತ್ತೆ. ಆಮೇಲೆ ಫೀ ಸ್ಟ್ರಕ್ಚರ್, ನಿಮಗೆ ಫೀ ಸ್ಟ್ರಕ್ಚರಲ್ಲಿ ಏನಾಗುತ್ತೆ ನೋಡಿ, ಎಕನಾಮಿಕಲಿ ವೀಕರ್ ಸೆಕ್ಷನ್ ಯಾರು ಇರ್ತಾರೆ ಅವರಿಗೆ ನೀವು ಆಲ್ ಆರ್ ಈಕ್ವಲ್, ಬಟ್ ಓನ್ಲಿ ಯುವರ್ ಎಕನಾಮಿಕಲಿ ವೀಕ್ ಅಂತ ನಿಮಗೆ ಕನ್ಸಿಡರ್ ಮಾಡಿದಾಗ ನಿಮಗೆ ಇಷ್ಟು ಸರ್ಟನ್ ಅಮೌಂಟ್ ಅಂತ ನಾನು ಫೀಸ್ ತೊಗೊಳ್ತೀನಲ್ವಾ, ಅದು ಬೇರೆ ಇರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ, ಈಕ್ವಲಿ ಯಾರೋ ಒಬ್ಬ ಅನ್ನೋದು ಎಕನಾಮಿಕಲಿ ವೀಕರ್ ಸೆಕ್ಷನ್ ಬಂದಿರಲ್ಲ, ತೋರಿಸ್ಕೊಂಡಿರಲ್ಲ, ಬಟ್ ಕ್ಯಾಸ್ಟ್ ವೈಸಲ್ಲಿ ಮೇ ಬಿ ಹೀ ಈಸ್ ಅ ಡಿಫ್ರೆಂಟ್ ಕಾಸ್ಟ್ ಅಂತ ಇಟ್ಕೊಳ್ಳೋಣ. ಆವಾಗ ಅವ್ರಿಗೆ ಏನಾಗುತ್ತೆ, ನಾನು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ, ಇಷ್ಟೆಲ್ಲ ಕಷ್ಟಪಟ್ಟು ಬಂದಿದ್ದೀನಿ, ನಾನು ಒಂದು ಸರ್ಟನ್ ಪರ್ಸೆಂಟೇಜಲ್ಲಿ ಕಷ್ಟಪಟ್ಟು ಬಂದು ತೊಗೊಂಡಿದ್ದೀನಿ, ಇನ್ನೊಬ್ಬರು ಇಷ್ಟೊಂದು ಪರ್ಸೆಂಟೇಜಲ್ಲೇ ಅವ್ರು ಬಂದ್ಬಿಟ್ಟು ಅವ್ರಿಗೆ ಅಡ್ಮಿಷನ್ ಸಿಕ್ಕಿದೆ, ಪ್ಲಸ್ ಅವರಿಗೆ ಎಕ್ಸ್ ಅಮೌಂಟ್, ನೀವು ಒಂದು 10 ಲಕ್ಷ ಅಂತ ಇಟ್ಕೊಳ್ಳೋಣ. ಒಬ್ರಿಗೆ 10 ಲಕ್ಷ ಇರುತ್ತೆ, ಇನ್ನೊಬ್ಬರಿಗೆ ಮೇ ಬಿ 6 ಲಕ್ಷ ಇರುತ್ತೆ, 7 ಲಕ್ಷ ಇರುತ್ತೆ, ಈ ಥರ ಕ್ಯಾಟಗರೈಸಲ್ಲಿ ಬಂದ್ಬಿಡುತ್ತೆ. ಆವಾಗ ಇವ್ರಿಗೆ ಏನಾಗುತ್ತೆ, ಏನಿದು ವೈ ಇಸ್ ದಿಸ್ ಡಿಸ್ಕ್ರಿಮಿನೇಷನ್ ಅಂತ ಅಂದ್ಬಿಟ್ಟು ಅಲ್ಲಿ ಇವತ್ತಿನ ಜನರೇಷನ್ ಮಾಡುವಾಗ ಹೆಂಗಿತ್ತು ಅಂತ ಕೇಳಿದ್ರೆ ಆ ಒಂದು ವರ್ಗ ಪೇ ಮಾಡುವಷ್ಟು ಕೆಪಾಸಿಟಿ ಇರುತ್ತೆ ಸರ್. ಅದಕ್ಕೆ ನೋಡಿ ನಿಮಗೆ ಈ ಹಿಂದೆ ಮಾಡ್ಬೇಕಾದ್ರೆ ಸೋಷಿಯಲಿ, ಎಕನಾಮಿಕಲಿ ಅಂಡ್ ಆಲ್ಸೋ ರಿಲಿಜಿಯಸ್ಲಿ ನಿಮಗೆ ಡಿಫ್ರೆನ್ಸಸ್ ಇದೆ. ಅದನ್ನ ನಾವೊಂದು ಮೇಲಿರೋರ್ನ ಕೆಳಗಡೆ ತರಕ್ಕಾಗಲ್ಲ, ಕೆಳಗಡೆ ಇರೋರ್ನ ಮೇಲಕ್ಕೆ ತರಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ನಾವು ಮಾಡ್ತಾ ಇದ್ವು ಹಿಂದೆ ಒಂದು 50-60 ಇಯರ್ಸಲ್ಲಿ. ಇವತ್ತೇನಾಗಬೇಕಾಗಿದೆ, ನಾವು ಎಷ್ಟೇ ಕಾನೂನು ಮಾಡಿ, ನೀವು ಯಾರು ಪರವಾಗಾದ್ರೂ ಕಾನೂನು ಮಾಡಿ, ದಟ್ ವಿಲ್ ನಾಟ್ ಫೆಚ್, ದಟ್ ವಿಲ್ ನಿಮ್ಗೆ ಯಾರಿಗೂ ಅದು 100% ನಾವು ಅದನ್ನು ಎಫಿಷಿಯೆಂಟಾಗಿ ಮಾಡ್ತೀವಿ ಅಂತ ಮಾಡೋಕ್ಕಾಗಲ್ಲ. ಇದು ಮನಸ್ಥಿತಿ ಚೇಂಜ್ ಆಗಬೇಕು. ಮೇನ್ ಮನಸ್ಥಿತಿ ಯಾವ ರೀತಿ ಚೇಂಜ್ ಆಗಬೇಕು, ಈಗ ಹೂಎವರ್ ಕಾಲ್ಡ್ ದ ಎಕನಾಮಿಕಲಿ ಅಪ್ಪರ್ ಅಥವಾ ಕ್ಯಾಸ್ಟ್ ವೈಸಲ್ಲಿ ಅಪ್ಪರ್ ಇರುವಂಥವರು, ದೇ ಹ್ಯಾವ್ ಟು ಎಕ್ಸೆಪ್ಟ್ ಅದರ್ಸ್. ಒಂದು. ಎರಡನೇದು, ಯಾರೆಲ್ಲ ನಿಮಗೆ ಎಕನಾಮಿಕಲಿ ವೀಕರ್ ಇದ್ದಾರೆ ಅಥವಾ ಸೋಷಿಯಲಿ ಅಥವಾ ಬೇರೆ ಕ್ಯಾಸ್ಟ್ ವೈಸಲ್ಲಿ ಅಂತ ಅವ್ರನ್ನ ಅವ್ರು ಏನು ಸೋ ಕಾಲ್ಡ್ ನಾನು ಕಡಿಮೆ ಅಂತ ಅನ್ಕೊತಾ ಇದ್ದಾರಲ್ವಾ, ಅವರು ದೇ ಶುಡ್ ಫೀಲ್ ಪ್ರೌಡ್. ಆಮೇಲೆ ಸೆಕೆಂಡ್ ಜನರೇಷನ್ ಆಲ್ರೆಡಿ ಬೆನಿಫಿಟ್ಸ್ ತಗೊಂಡಿದ್ರೆ ದೇ ಶುಡ್ ನಾಟ್ ಟೇಕ್ ದ ಬೆನಿಫಿಟ್ಸ್. ಆಮೇಲೆ ಅವರು ದೇ ಶುಡ್ ಫೀಲ್ ದಟ್ ನನಗೆ ಅಫೋರ್ಡಬಿಲಿಟಿ ಇದೆ ಅಂತ ಹೇಳಿದ್ರೆ ಅವ್ರು ಆಚೆ ಬರಬೇಕು. ಅಲ್ಲಿ ಇವಾಗ ತುಂಬಾ ಕ್ಯಾಟಗರಿಗಳಲ್ಲಿ ಕ್ರೀಮಿ ಲೇಯರ್ ಹಾಕ್ತಾರೆ. ದಟ್ಸ್ ಆಲ್ ಸೆಟರೇಟೆಡ್. ಅದೇನು ಇಟ್ ಇಸ್ ನಾಟ್ ಅ ಫ್ರೀ ಬೀಸ್ ಅಲ್ಲ ಅದು. ಯಾರು ತಗೊಂಡಿದ್ದಾರೆ ಅವರು ತಗೊಳ್ಳದೇ ಇದ್ದ ಹಾಗೆ ಅಲ್ಲಿ ಏನು ಕ್ರೀಮಿ ಲೇಯರ್ ಹಾಕಿದ್ದಾರೆ. ಮತ್ತು ಇವತ್ತೊಂದು ನಿಮ್ಗೆ ಮಾಹಿತಿ ಇರಲಿ, ಇವತ್ತು ರಿಸರ್ವೇಷನ್ ಪಡೆದೇ ಇರುವಂಥ ಜಾತಿಗಳೇ ಇಲ್ಲ, ಕ್ಯಾಟಗರಿನೇ ಇಲ್ಲ. ಎವ್ರಿಬಡಿ ಇಸ್ ಗೆಟಿಂಗ್. ಸರ್ ಅದೇನೇ ಆ ಸೈಕಾಲಜಿ ಆಲ್ರೆಡಿ ಗಾಟ್ ಡೈಲ್ಯೂಟೆಡ್ ಆಕ್ಚುಲಿ. ಈಗ ನೋಡಿ, ಈಗ ಏನಾಗುತ್ತೆ, ಈಗ ಎಜುಕೇಶನ್ ಬಂದ ನಂತರ ಎಜುಕೇಶನ್ ವೈಸ್ ನಾವು ಲಿಮಿಟ್ ಮಾಡ್ಕೊಂತೀವಿ. ಬಟ್ ಆಫ್ಟರ್ ಎಜುಕೇಶನ್ ಏನು, ನೀವು ಪ್ರೈವೇಟ್ ಸೆಕ್ಟರ್ಗೆ ಹೋಗ್ತಾ ಇದ್ದೀರಾ, ಮತ್ತೆ ಇದೆಲ್ಲೂ ಕಂಟಿನ್ಯೂ ಆಗೋದೇ ಇಲ್ಲ. ಯಾರು ಸ್ಟಡೀಸ್ ಮಾಡಿರ್ತಾರೋ ಯಾವುದೇ ಇನ್ಸ್ಟಿಟ್ಯೂಷನ್. ಬಟ್ ಒಂದು ವೇಳೆ ಅವ್ರು ಏನಾದ್ರು ನಿಮಗೆ ಪಬ್ಲಿಕ್ ಸೆಕ್ಟರ್, ಗೌರ್ಮೆಂಟ್ ಸೆಕ್ಟರ್ಗೆ ಹೋದ್ರು ಅಂತ ತಿಳ್ಕೊಳ್ಳಿ, ಆಗೇನ್ ಇಟ್ ವಿಲ್ ಸ್ಟಾರ್ಟ್. ನೋಡಿ ಒಂದು ನಿಮಿಷ, ಸೊ ಅದನ್ನ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ ನೋಡಿ. ನಾವು ರಿಸರ್ವೇಷನ್ ಈಗ ಒಂದಂತೂ ಸತ್ಯ, ಯಾವುದೇ ಕಾಲಘಟ್ಟ ಆದ್ರೂ ಈಗ ಸಂಪೂರ್ಣವಾಗಿ ನಿರ್ಮೂಲನೆ ಆಗಿದೆ ಅಂತ ಹೇಳಕ್ಕೂ ಯಾರಿಗೂ ಇಲ್ಲ. ಈಗಲೂ ಇದೆ. ಈಗಲೂ ಕೆಲವರು ದೇವಸ್ಥಾನದ ಒಳಗಡೆ ಸೇರಿಸ್ಕೊಳ್ಳೋಕೆ ಹೊರಗಡೆ ಡೊಲ್ಲು ಬಾರಿಸ್ತಾನೆ ನಿಂತ್ಕೊಳ್ಳುವಂತ ಪರಿಸ್ಥಿತಿ ಕೆಲವು ದೇವಸ್ಥಾನಗಳಲ್ಲಿ ಇವತ್ತಿಗೂ ಕೂಡ ಇದೆ. ಸೊ ಈ ಅಂಶಗಳನ್ನ ನೋಡುವಾಗ ಇದು ಎಜುಕೇಶನ್ ಸೆಕ್ಟರ್ಗೆ ಬರಬಾರ್ದು ಅನ್ನೋ ರೀಸನ್ಗೆ ಈ ಕಾನೂನು ತರ್ತಾ ಇರೋದು ಅಂತ ಅನ್ಸಲ್ಲ. ಅದಾದ್ಮೇಲೆ ಇನ್ನೊಂದು ನೋಡಿ, ನೀವು ಸ್ಕೂಲ್ಸ್ ಅಂಡ್ ಕಾಲೇಜಸ್ ನಾವು ಕಂಪೇರ್ ಮಾಡೋದಾದ್ರೆ ಕೆಲವೊಂದು ಗೌರ್ಮೆಂಟ್ ಏಡೆಡ್
ಅಥವಾ ಯಾವುದು ಗ್ರ್ಯಾಂಡ್ ಕಮಿಷನ್ ಅಂಡರ್ ಬರೋವಂಥ ಕಾಲೇಜಸಲ್ಲಿ ಇದೆಯಲ್ಲ ಅಲ್ಲಿ ಮಾತ್ರನೇ ಈ ಇಶ್ಯೂಸ್ ಇದೆ ಹೊರತು ದೇರ್ ಇಸ್ ನೋ ಇಶ್ಯೂಸ್ ಇನ್ ದ ಪ್ರೈವೇಟ್ ಸ್ಕೂಲ್ಸ್.